ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ವಿಶ್ವಾವಸು ನಾಮ ಸಂವತ್ಸರದ ಶುಭಾರಂಭ, ಯುಗಾದಿಯ ಪರಮ ಪವಿತ್ರವಾದಂತಹ ಮಂಗಲ ದಿವಸ. ಯಾವುದೇ ಮಂಗಲ ದಿವಸ ಇದು ಮಂಗಲಪ್ರದವಾಗಬೇಕಾದರೆ ಪರಮ ಮಂಗಲನಾದ ಭಗವಂತನ ಸ್ಮರಣೆಯಿಂದ ಅದು ಮಂಗಲ ಆಗಬೇಕು. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ. ಎಲ್ಲ ಪವಿತ್ರವಾದ ವಸ್ತುಗಳಿಗೆ ಪಾವಿತ್ರ್ಯವನ್ನು ಕೊಡುವವ, ಮಂಗಲವಾದ ವಸ್ತುಗಳಿಗೆ ಮಂಗಲಪ್ರದತ್ವವನ್ನು ಕೊಡುವವ ಆ ಪರಮಾತ್ಮ. ಅಂತಹ ಭಗವಂತನ ಸ್ಮರಣೆಯನ್ನು ಮೊಟ್ಟ ಮೊದಲು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಮುಂಬರುವ ಎಲ್ಲ ಸಂವತ್ಸರಗಳು, ವಿಶೇಷವಾಗಿ ಈ ಸಂವತ್ಸರ ಪೂರ್ಣ ಸಾರ್ಥಕವಾಗಬೇಕು. ನಿಷಿದ್ಧ ಕರ್ಮಗಳನ್ನು ಮಾಡದಂತೆ ಶಾಸ್ತ್ರವಿಹಿತವಾದ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡಿ ಹರಿವಾಯು ಗುರುಗಳ ಪ್ರೀತಿಯನ್ನು ಸಂಪಾದನೆ ಮಾಡುವಂತೆ ಆಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಪರಮಾತ್ಮ ವಿಶ್ವಾವಸು, ಪರಮಾತ್ಮನೇ ಕಾಲ, ಅವನೇ ಸಂವತ್ಸರ, ಅವನೇ ವರ್ಷ. ವಿಶ್ವಾವಸು ಎಂಬ ಶಬ್ದದಿಂದ ಪ್ರತಿಪಾದ್ಯನೂ ಅವನೇ. ಅವನೇ ಸಂವತ್ಸರ ಎಂಬ ಶಬ್ದಕ್ಕೆ ಕಾಲ, ಸಂವತ್ಸರ, ವರ್ಷ ಎಂಬ ಜಡವಾದ ವಸ್ತುಗಳಿಂದ ಪರಮಾತ್ಮ ಅಭಿನ್ನ ಅಂತ ಅಭಿಪ್ರಾಯವಲ್ಲ. ಸರ್ವಾಂತರ್ಯಾಮಿಯಾದವನು ಭಗವಂತ. ಆ ಎಲ್ಲ ಶಬ್ದಗಳಿಂದ ಮುಖ್ಯವಾಚ್ಯನಾದವನು ಪರಮಾತ್ಮ. ಉಗ್ರ ಸಂವತ್ಸರೋ ದಕ್ಷ. ನಮ್ಮಂತಹ ಎಲ್ಲ ವತ್ಸಗಳನ್ನು ಚೆನ್ನಾಗಿ ಸಂತೋಷಪಡಿಸ್ತಾನೆ. ಸಮ್ಯಗ್ ವತ್ಸಾನ್ ರಮಯತಿ. ಆದ್ದರಿಂದ ಅವನು ಸಂವತ್ಸರ. ಭಾಗವತ ತಾತ್ಪರ್ಯದಲ್ಲಿ ಹೇಳುವಂತೆ ಕಾಲ ಸರ್ವಗುಣೋದ್ರೇಕಾತ್. ಏಕಾದಶ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಪರಮಾತ್ಮನಿಗೆ ಕಾಲ ಅಂತ ಯಾಕಂತಾರೆ ಅಂದರೆ ಸರ್ವಗುಣಪೂರ್ಣನಾದದ್ದರಿಂದ, ಅನಂತ ಗುಣಪೂರ್ಣನಾದದ್ದರಿಂದ ಕಾಲ ಅಂತ. ಮೇಲ್ನೋಟಕ್ಕೆ ಆಶ್ಚರ್ಯವಾಗುತ್ತೆ, ಕಾಲ ಶಬ್ದಕ್ಕೆ ಹೀಗೆ ಹೇಗೆ ಅರ್ಥ ಅಂತ. ಅದಕ್ಕೆ ಗೀತಾ ಭಾಷ್ಯದಲ್ಲಿ ತಿಳಿಸುವಾಗ ಕಲ ಕಾಮಧೇನು ಅಂತ ಭಾಷ್ಯ ತಾತ್ಪರ್ಯಗಳಲ್ಲಿ ಆಚಾರ್ಯರು ಹೇಳುವಾಗ ಕಲ ಎಂಬ ಧಾತುವಿಗೆ ಕಾಮಧೇನು ಅಂತ. ಕಾಮಧೇನು ಹೇಗೆ ಎಲ್ಲ ಪದಾರ್ಥಗಳನ್ನು, ಇಷ್ಟಾರ್ಥಗಳನ್ನು ಕೊಡುತ್ತದೆ, ಕಲ ಎಂಬ ಧಾತು ಎಲ್ಲ ಅರ್ಥಗಳನ್ನು ಕೊಡುತ್ತದೆ ಅಂತ. ಕಲ ಜ್ಞಾನೇ ಕಲ ಐಶ್ವರ್ಯ ಹೀಗೆ. ಹಾಗಾಗಿ ಕಲ ಎಂಬ ಧಾತುವಿಗೆ ಎಲ್ಲ ಅರ್ಥಗಳೂ ಇರೋದರಿಂದ ಸಕಲ ಗುಣ ಪರಿಪೂರ್ಣ ಎಂಬ ಅರ್ಥ ಬರ್ತದೆ. ಸರ್ವಜ್ಞ, ಸ್ವತಂತ್ರ, ಪೂರ್ಣ, ಗುಣಪೂರ್ಣ ಎಂಬ ಅರ್ಥ. ತಾಮ್ರಪರ್ಣಿ ಆಚಾರ್ಯರು ಭಾಗವತದ ಏಕಾದಶ ಸ್ಕಂಧದ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಕಾಮ ಅಂದರೆ ಕಮನೀಯವಾದ ಗುಣಗಳು, ಅವುಗಳಿಗೆ ಧೇನು ಅಂದರೆ ಆಶ್ರಯ ಅಂತ ಅರ್ಥ ಮಾಡಿ, ಕಲ ಕಾಮಧೇನವು ಅಂದರೆ ಕಲ ಎಂಬ ಧಾತುವಿಗೆ ಅನಂತ ಗುಣ ಪರಿಪೂರ್ಣ ಎಂಬ ಅರ್ಥ ಎಂಬುದಾಗಿ ಆ ಕಾಮಧೇನು ಶಬ್ದದಿಂದಲೇ
ಆ ಅರ್ಥವನ್ನು ತಿಳಿಯಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಕಾಲ ಅಂದರೆ ಅನಂತ ಗುಣಪೂರ್ಣನಾದ ಪರಮಾತ್ಮ, ನಮ್ಮೆಲ್ಲರನ್ನ ಸಂತೋಷಪಡಿಸುವ ಭಗವಂತ ಸಂವತ್ಸರ, ಭಕ್ತರ ಅಭೀಷ್ಟಗಳನ್ನು ವರ್ಷಣೆ ಮಾಡುವ ದೇವರೇ ವರ್ಷ. ಆ ಪರಮಾತ್ಮ ಅಲ್ಲಿ ಎಲ್ಲಿಯೋ ಇದ್ದಾನೆ ಅಂತ ತಿಳಿಯುವುದಲ್ಲ, ಅವನು ವಿಶ್ವಾವಸು, ಇಡೀ ವಿಶ್ವದಲ್ಲಿಯೇ ಆವಾಸ ಮಾಡುವವನು ಪರಮಾತ್ಮ. ಚೇತನ ಹಾಗೂ ಅಚೇತನ, ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚದಲ್ಲಿ ಯಾವ ಸ್ಥಳವನ್ನು ಬಿಡದಂತೆ ಎಲ್ಲ ವ್ಯಕ್ತಿಗಳಲ್ಲಿ, ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಚೆನ್ನಾಗಿ ವಾಸ ಮಾಡಿದ್ದಾನೆ. ಆ ಸಮ್ಯಕ್ ವಸತಿ, ಚೆನ್ನಾಗಿ ಪರಮಾತ್ಮ ವಾಸ ಮಾಡಿದ್ದಾನೆ, ವ್ಯಾಪ್ತನಾಗಿದ್ದಾನೆ ಎನ್ನುವುದಕ್ಕೆ ಪರಮಾತ್ಮನಿಗೆ ವಿಶ್ವಾವಸು ಎಂಬುದಾಗಿ ಹೇಳುತ್ತಾರೆ. ಅಂತಹ ಸರ್ವತ್ರ ವ್ಯಾಪ್ತನಾದ ಸರ್ವಾಂತರ್ಯಾಮಿಯಾದ ಈ ಸಂವತ್ಸರ ನಿಯಾಮಕನಾದ ಪರಮಾತ್ಮ ಪ್ರತಿಯೊಂದು ಕಾಲದ ಕ್ಷಣಗಳಿಗೂ ಉತ್ಪಾದಕ, ನಿಯಾಮಕ, ಅಂತರ್ಯಾಮಿಯಾಗಿದ್ದ ಆ ದೇವರು ಕಾಲದ ಯಾವ ಘಟ್ಟವೂ ಯಾವ ಕ್ಷಣವೂ ವ್ಯರ್ಥವಾಗದಂತೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಸಾಧನೆಯನ್ನು ನಮ್ಮಿಂದ ಮಾಡಿಸಲಿ. ನಮ್ಮ ಯೋಗ್ಯತೆ ಮೀರಿ ಸಾಧನೆ ಮಾಡುವುದಕ್ಕೆ ಆಗುವುದಿಲ್ಲ, ಆದರೆ ಯೋಗ್ಯತೆಗೆ ವಂಚನೆಯಾಗುವಂತೆ ವ್ಯರ್ಥ ಕಾಲ ಹರಣೆ ಮಾಡಿ ಸಮಯವನ್ನು ಹಾಳು ಮಾಡಿಕೊಳ್ಳದಂತೆ ನಮ್ಮನ್ನು ದೇವರು ಅನುಗ್ರಹಿಸಲಿ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ತಿಳಿಸಿದಂತೆ ಭಕ್ತ್ಯಾ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗಾನ್ ನಿತ್ಯಂ ಹರಿಸ್ಮೃತೇಃ ಅರಾಗಾದ್ ವಿಹಿತಾತ್ಯಾಗಾದಿತ್ಯೇತೈರೇವ ಸಂಯುತೈಃ ಅಪರೋಕ್ಷದರ್ಶನಂ ವಿಷ್ಣೋಃ ಜಾಯತೆ ನಾನ್ಯಥಾ ಕ್ವಚಿತ್. ಭಕ್ತಿ ಯಥಾಶಕ್ತಿಯಾಗಿ ದಿನ ದಿನಕ್ಕೆ ಭಕ್ತಿಯ ಅಭಿವೃದ್ಧಿಯನ್ನು ಮಾಡಿಕೊಳ್ಳುವ ಪ್ರಯತ್ನ, ಜ್ಞಾನದ ಅಭಿವೃದ್ಧಿ, ನಿಷಿದ್ಧ ಕರ್ಮಗಳ ಪರಿತ್ಯಾಗ, ದಿನವೂ ನಾವು ಮಾಡುವ ಕರ್ಮಗಳನ್ನು ಮತ್ತೆ ಮತ್ತೆ ಆಲೋಚಿಸಿ ಶಾಸ್ತ್ರಜ್ಞರಿಗೆ ಕೇಳಿ ಯಾವುದು ಸರಿ ಯಾವುದು ತಪ್ಪು ಅಂತ ವಿಮರ್ಶೆ ಮಾಡಿ, ತಪ್ಪು ಅಂತ ಗೊತ್ತಾದದ್ದನ್ನು ಒಂದೊಂದಾಗಿ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗಬೇಕು. ವಿಹಿತವಾದ ಸತ್ಕರ್ಮಗಳು ಯಾವುದು ಅಂತ ಗೊತ್ತಾದಾಗ ಈ ದಿನ ಮಾಡಬೇಕಾದದ್ದೇನು, ಈ ತಿಥಿಯಲ್ಲಿ ಮಾಡಬೇಕಾದ ಕರ್ತವ್ಯ ಕರ್ಮಗಳೇನು, ಈ ಮಾಸದಲ್ಲಿ, ಹೀಗೆ ಜ್ಞಾನಿಗಳಿಂದ ತಿಳಿದು ನಾನೇನು ಮಾಡ್ತಾ ಇಲ್ಲ, ಏನು ಸೇರಿಸಿಕೊಳ್ಬೇಕು, ಹೀಗೆ ಒಂದೊಂದು ವಿಹಿತ ಕರ್ಮಗಳನ್ನು ಬೆಳೆಸ್ತಾ ನಿಷಿದ್ಧ ಕರ್ಮಗಳನ್ನು ಪರಿತ್ಯಾಗ ಮಾಡ್ತಾ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಬೆಳೆಸಿಕೊಳ್ತಾ ಹರಿಸ್ಮರಣ, ಹರಿಪಾದ ವಿನಮ್ರಧಿಯಾ ಸತತಂ, ಎಲ್ಲಿಯೂ ಅಹಂಕಾರ ಇಲ್ಲದಂತೆ ಹರಿಸ್ಮರಣ ಪೂರ್ವಕವಾಗಿ ಹರಿಯೇ ಸರ್ವಕರ್ಮಗಳ ಉದ್ದೇಶ, ಅವನ ಪ್ರೀತಿಗಾಗಿ ನಾವು ಮಾಡೋದು ಎಂಬ ಅನುಸಂಧಾನದಿಂದ ಸತ್ಕರ್ಮಗಳನ್ನು ಮಾಡ್ತಾ ಸಂವತ್ಸರವನ್ನು ಪೂರ್ಣವಾಗಿ ಸಾರ್ಥಕ ಮಾಡಿಕೊಳ್ಳೋಣ. ಆ ಪುಣ್ಯದಿಂದ ಮತ್ತೆ ಮುಂಬರುವ ಸಂವತ್ಸರಗಳನ್ನು ಪೂರ್ಣ ಸಾರ್ಥಕ ಮಾಡಿಕೊಳ್ಳುವ ಪ್ರಯತ್ನ ನಮ್ಮಿಂದ ನಡೆಯಲಿ ಅಂತ ನಾವು ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ಈ ಸಂದರ್ಭದಲ್ಲಿ ಚೈತ್ರ ಮಾಸದ ಈ ಯುಗಾದಿ ಅಭ್ಯಂಗವನ್ನು ಮಾಡಿಕೊಳ್ಳಬೇಕು ಅನ್ನುವ ಸಂಪ್ರದಾಯ ನಿಮಗೆಲ್ಲ ಗೊತ್ತು. ಅಭ್ಯಂಗ ಮಾಡಿಕೊಳ್ಳುವಾಗ ಪ್ರತಿಯೊಂದು ಪದಾರ್ಥದಲ್ಲಿಯೂ ಪರಮಾತ್ಮನಿದ್ದಾನೆ ಅಂತ ಪುರಾಣಗಳಲ್ಲಿ ಹಾಗೂ ಅನೇಕ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳೋದು. ಅಭ್ಯಂಗದ ನಂತರ ಮುಖ್ಯವಾಗಿ ಹಿರಿಯರ ಆಶೀರ್ವಾದ ಮುಖ್ಯ. ಅಭ್ಯಂಗ ಮಾಡುವಾಗಲೇ ಸಾಮಾನ್ಯ ಮಕ್ಕಳಿಗೆ, ಚಿಕ್ಕವರಿಗೆ ಹಿರಿಯರು ಆಶೀರ್ವಾದ ಮಾಡ್ತಾನೆ ಅಭ್ಯಂಗ ಮಾಡ್ತಾರೆ. ಅಭ್ಯಂಗದ ಸ್ನಾನ ಎರಕೊಂಡ ಮೇಲೆ ಪುನಃ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಅದೇ ಪ್ರಧಾನವಾದದ್ದು. ಆ ದೃಷ್ಟಿಯಲ್ಲಿ ದೇವರ ಸ್ಮರಣೆ ಪ್ರತಿಯೊಂದು ಕಾರ್ಯದಲ್ಲಿ ಬರಬೇಕು. ಶುಭ ದಿನದ ಪ್ರಾರಂಭ ಮಾಡುವಾಗ ಅಭ್ಯಂಗ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ, ಭಗವದ್ಭಕ್ತರ ಸ್ಮರಣೆಯನ್ನು ಮಾಡಬೇಕು. ತಿಲ ಮೊದಲಾದ ದ್ರವ್ಯಗಳಿಂದ ಎಣ್ಣೆಯನ್ನು ಮಾಡಿ ಆ ಎಣ್ಣೆಯನ್ನು ದೇವರಿಗೆ ಸಮರ್ಪಿಸಿ ಅದರಿಂದ ಅಭ್ಯಂಗ ಮಾಡಿಕೊಳ್ಳೋದು. ಆ ಎಲ್ಲ ವಸ್ತುಗಳಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡಬೇಕು. ತಿಲೋ ಯಂತ್ರಂಚ ತೈಲಂಚ ಗುಣ ಸ್ನೇಹಾದಯಸ್ತಥಾ. ಆ ತಿಲದಲ್ಲಿ ಅಥವಾ ಇನ್ನಿತರ ದ್ರವ್ಯಗಳಿಂದ ಎಣ್ಣೆಯನ್ನು ಮಾಡಿದರೆ ಆ ಪವಿತ್ರವಾದ ಬೇರೆ ದ್ರವ್ಯಗಳಲ್ಲಿ, ಯಂತ್ರದಲ್ಲಿ, ಅದರಿಂದ ಬಂದ ಎಣ್ಣೆಯಲ್ಲಿ ಸ್ನೇಹ ಎಂಬ ಗುಣ ಇರುತ್ತದೆ. ಆರೋಗ್ಯಕರವಾದ ಕೆಲವು ಗುಣಗಳೆಲ್ಲ ಇವೆ. ಆ ಸ್ನೇಹ ಮೊದಲಾದ ಗುಣಗಳಲ್ಲಿಯೂ
ಪರಮಾತ್ಮ ಇದ್ದಾನೆ ಅಂತ. ಭಗವದ್ಗೀತೆಯಲ್ಲಿ ಹೇಳುವಂತೆ ನೀರಿನೊಳಗೆ ದೇವರಿದ್ದಾನೆ ಅಂತ ತಿಳಿದ್ರೆ ಸಾಲದು. ರಸೋಹಂ ಅಪ್ಸು ಕೌಂತೆಯ, ನೀರಿನ ಗುಣದಲ್ಲಿ ದೇವರಿದ್ದಾನೆ ಅಂತ ಪ್ರತ್ಯೇಕ ತಿಳಿಯಬೇಕು. ಎಲ್ಲ ಕಡೆಗೆ ದೇವರಿದ್ದಾನೆ, ಇದು ಜ್ಞಾನ. ನೀರಿನಲ್ಲಿ, ನೀರಿನೊಳಗಿನ ರಸದಲ್ಲಿಯೂ ದೇವರಿದ್ದಾನೆ ಅಂತ ತಿಳಿದರೆ ಅದು ವಿಜ್ಞಾನ. ಆ ವಿಜ್ಞಾನವೂ ಬಹಳ ಮಹತ್ವದ್ದು ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿಕೊಟ್ಟಿದ್ದಾನೆ. ಆ ದೃಷ್ಟಿಯಲ್ಲಿ ತಿಲೋ ಯಂತ್ರಂಚ ತೈಲಂಚ ಗುಣ ಸ್ನೇಹಾದಯಸ್ತಥಾ ತ್ವದೀಯಾನ್ಯರ್ಪಯೇ ತುಭ್ಯಂ ತೋತಾದ್ರೀಶ ನಮಸ್ತುತೆ. ವಿಶೇಷವಾಗಿ ಎಲ್ಲ ಕಡೆಗೆ ನೀರಿನಿಂದ ಅಭಿಷೇಕ ಆದರೆ ತೋತಾದ್ರೀಶ ಲಕ್ಷ್ಮೀನಾರಾಯಣನಿಗೆ ಎಣ್ಣೆಯಿಂದಲೇ ಅಭಿಷೇಕ. ಆ ನಿಮಿತ್ತದಿಂದ ಈ ಅಭ್ಯಂಗ ಕಾಲದಲ್ಲಿ ತೋತಾದ್ರೀಶನ ಸ್ಮರಣೆ ವಿಶೇಷ. ತ್ವದೀಯಾನ್ಯರ್ಪಯೇ ತುಭ್ಯಂ ತೋತಾದ್ರೀಶ ನಮಸ್ತುತೆ ಎಂಬ ಅನುಸಂಧಾನದಿಂದ ಇದನ್ನು ತೋತಾದ್ರೀಶನಿಂದ ಅಭಿನ್ನನಾದ ನಾರಾಯಣನಿಗೆ, ಶ್ರೀರಾಮಚಂದ್ರ, ಶ್ರೀಕೃಷ್ಣ, ವೇದವ್ಯಾಸಾದಿ ಅನಂತ ರೂಪಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತೇವೆ ಅಂತ ಮನಸ್ಸಿನಿಂದಲೇ ಆ ಎಣ್ಣೆಯನ್ನು ದೇವರ ಮುಂದೆ ಇಟ್ಟು ಸಮರ್ಪಣೆ ಮಾಡಿ ಆಮೇಲೆ ಸ್ವೀಕಾರ ಮಾಡಬೇಕು. ನಾವು ಅಭ್ಯಂಗ ಮಾಡಿಕೊಳ್ಳೋದು ತಾತ್ಕಾಲಿಕವಾದ ಈ ದೈಹಿಕ ಆರೋಗ್ಯ, ಸೌಷ್ಠವ, ಮಂಗಲ, ಶುಭ ಇದಕ್ಕೋಸ್ಕರವಾಗಿ ಎನ್ನುವುದಾದರೂ ಹರಿಸ್ಮರಣಪೂರ್ವಕವಾಗಿ ಇದನ್ನು ಮಾಡಿ ನಿಷ್ಕಾಮವಾಗಿ ದೇವರಿಗೆ ಸಮರ್ಪಣೆ ಮಾಡಿದರೆ ಇದು ಜ್ಞಾನಪ್ರದವಾಗಿ ಜ್ಞಾನದ್ವಾರ ಮೋಕ್ಷಪ್ರದವೂ ಹೌದು. ಅಭ್ಯಂಗತ್ವಾಯಾಭ್ಯಂಗತ್ವಂ ಸಂಚಿತ್ಯಂ ವೈ ಸರ್ವೈರನಿಶಂ. ಅಭ್ಯಂಗರಾಗಬೇಕು ನಾವು. ನಮ್ಮ ಅಂಗಕ್ಕೆ ಯಾವ ಭಯ ಇರಬಾರದು. ಆ ಅಭ್ಯಂಗತ್ವ ಅಭಯ, ಭಯರಹಿತವಾದ ಅಂಗತ್ವ. ನಮ್ಮ ಯಾವ ಅಂಗಗಳಿಗೂ, ಬಾಹ್ಯ ಆಂತರವಾದ ಯಾವ ಅಂಗಗಳಿಗೂ ಭಯವಿಲ್ಲದಿರುವ ಅವಸ್ಥೆ ಅಂದರೆ ಅದು ಮೋಕ್ಷ. ಮೋಕ್ಷಕ್ಕೆ ಅಭಯ ಅಂತ ಕರೀತಾರೆ, ಯಾವ ಭಯವಿಲ್ಲದ ಸ್ಥಾನ. ಅಂತಹ ಅಭ್ಯಂಗತ್ವ ನಮಗೆ ಬರಬೇಕು ಅಂತಾದರೆ ಪರಮಾತ್ಮನನ್ನು ಅಭ್ಯಂಗ ಅಂತ ನಾವು ಚಿಂತನೆ ಮಾಡಬೇಕು. ಪರಮಾತ್ಮನನ್ನು ಅಭಯ ಅಂತ ಚಿಂತನೆ ಮಾಡಬೇಕು. ತಮ್ ಯಥಾ ಉಪಾಸತೆ ತದೇವ ಭವತಿ. ಅವನ ಅಂಗಗಳಿಗೆ, ಅವನ ಮನಸ್ಸಿಗೆ, ಅವನ ಬಾಹ್ಯವಾದಂತಹ ಯಾವುದೇ ವಿಧವಾದ ಅಂಗಗಳಿಗೆ, ಅರ್ಥಾತ್ ಬಾಹ್ಯವಾದ ಶತ್ರುಗಳಿಂದ, ಆಂತರ ಶತ್ರುಗಳಿಂದ ಯಾರಿಂದಲೂ ಪರಮಾತ್ಮನಿಗೆ ಭಯ ಇಲ್ಲ. ಅನಾದಿ ನಿತ್ಯದಲ್ಲಿ ಎಲ್ಲರೂ ಕೂಡ ಪರಮಾತ್ಮನಿಂದ ಭೀತರಾದವರೇ ಹೊರತು ಯಾರೂ ದೇವರಿಗೆ ಭಯ ಕೊಟ್ಟವರಿಲ್ಲ. ಹೀಗಾಗಿ ಅಭ್ಯಂಗನಾಗಿದ್ದಾನೆ ಪರಮಾತ್ಮ ಅಂತ ಚಿಂತನೆ ಮಾಡಿದರೆ ನಮ್ಮನ್ನೂ ಅಭ್ಯಂಗರನ್ನಾಗಿ ಭಗವಂತ ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಆ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು. ನಾವು ಅಭ್ಯಂಗ ಮಾಡಿಕೊಳ್ಳುವಾಗಲೂ ನಮ್ಮ ಒಳಗಿದ್ದ ಆ ಪರಮಾತ್ಮನಿಗೆ, ಅನಂತ ರೂಪಿಯಾದ ಭಗವಂತನಿಗೆ, ತೋತಾದ್ರೀಶನಿಗೆ, ನಮ್ಮ ಬಿಂಬರೂಪಿಯಾದಂತಹ ಪರಮಾತ್ಮನಿಗೆ ಮುಖ್ಯವಾಗಿ ಆ ಅಭ್ಯಂಗವಾಗ್ತಾ ಇದೆ ಎನ್ನುವ ಚಿಂತನವನ್ನು ಮಾಡಬೇಕು. ಅಭ್ಯಂಗತ್ವಾಯಾಭ್ಯಂಗತ್ವಂ ಸಂಚಿತ್ಯಂ ವೈ ಸರ್ವೈಹಿ ಅನಿಶಂ ಅಂತ ಆ ರೀತಿ ಚಿಂತನೆ ಮಾಡುತ್ತಾ ಅಭ್ಯಂಗವನ್ನು ಮಾಡಿಕೊಳ್ಳಬೇಕು. ಪದ್ಮಪುರಾಣದ ಸೃಷ್ಟಿಖಂಡದ 49ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ನಿಮಗೆಲ್ಲ ಪ್ರಸಿದ್ಧವಾದಂತಹ ಈ ಶ್ಲೋಕ ಬಂದದ್ದು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತ ಪದ್ಮಪುರಾಣದಲ್ಲಿ ವೇದವ್ಯಾಸದೇವರು ಮಾಡಿದ ಆದೇಶ ಇದೆ. ಈ 7 ಜನ ಚಿರಜೀವಿಗಳ ಸ್ಮರಣೆಯನ್ನು ನಾವು ಮಾಡಬೇಕು ಅಂತ. ಅದರಲ್ಲಿ ಪರಶುರಾಮ ದೇವರು, ವೇದವ್ಯಾಸದೇವರು, ಸರ್ವೋತ್ತಮನಾದ ಶ್ರೀಹರಿ, ಆ ನಂತರದಲ್ಲಿ ಹನುಮಂತ ದೇವರು, ಜೀವೋತ್ತಮರಾದ ವಾಯುದೇವರು. ವಾಯುದೇವರು ಆಯು ಬಲಪ್ರದರು, ಜ್ಞಾನಪ್ರದರು ಹೌದು. ಆಯು ಅಂದರೆ ಆಯುಷ್ಯಪ್ರದರು ಹೌದು. ಆಮೇಲೆ ಅಶ್ವತ್ಥಾಮಾಚಾರ್ಯರು ರುದ್ರಾಂಶ ಸಂಭೂತರಾದ ಮಹಾನುಭಾವರು, ಬಲಿಚಕ್ರವರ್ತಿ, ವಿಭೀಷಣ, ಕೃಪಾಚಾರ್ಯರು. ಹೀಗೆ ಇವರೆಲ್ಲರ ಸ್ಮರಣೆಯನ್ನು ಮಾಡಬೇಕು ಅಂತ. ಅವರು ನಮಗೆಲ್ಲ ದೀರ್ಘವಾದ ಆಯುಷ್ಯ, ಆರೋಗ್ಯ ಕೊಡುವುದರ ಜೊತೆಗೆ ಮುಖ್ಯವಾಗಿ ಭಕ್ತಿಯನ್ನು ಕೊಡಬೇಕು. ಎಲ್ಲ ಕಾರ್ಯಗಳಿಗೂ ಮೂಲ ಉದ್ದೇಶ ಹರಿಭಕ್ತಿ. ದಾನ, ತೀರ್ಥ, ತಪೋಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕ ವಿಮುಕ್ತಯೇ. ಆದ್ದರಿಂದ ಇವರೆಲ್ಲರೂ ನಮಗೆ ಭಕ್ತಿಯನ್ನು ಕೊಡಬೇಕು ಮತ್ತು ಅವರ ಆದರ್ಶವನ್ನು ಇಟ್ಟುಕೊಂಡು ನಾವು ನಮ್ಮ ಜೀವನದಲ್ಲಿ
ಅವರ ಸೇವೆಯನ್ನು ಮಾಡುವ ಪ್ರಯತ್ನ ಮಾಡಬೇಕು. ಆ ಪ್ರಾರ್ಥನೆಯನ್ನು ಈ ಶ್ಲೋಕ ಹೇಳುವಾಗ ಎಲ್ಲರೂ ಮನಸ್ಸಿನಲ್ಲಿ ತಂದುಕೊಂಡು ಅಭ್ಯಂಗವನ್ನು ಮಾಡಿಕೊಳ್ಳಿ. ಪರಶುರಾಮ ದೇವರು, ವೇದವ್ಯಾಸ ದೇವರು ಇವರೆಲ್ಲ ಅವರವರ ಪಾದಗಳಲ್ಲಿ ನಮಗೆ ಭಕ್ತಿ ಕೊಡಲಿ ಅಂತ. ಭೃಗುರಾಮೋ ದಿಶೇನ್ಮಹ್ಯಂ ಭಕ್ತಿಂ ಸ್ವೀಯ ಪದಾಬ್ಜಯೋ ವೇದವ್ಯಾಸೋ ದಿಶೇನ್ಮಹ್ಯಂ ಭಕ್ತಿಂ ಆತ್ಮಪದಾಬ್ಜಯೋ. ಪರಶುರಾಮ ದೇವರು, ವೇದವ್ಯಾಸ ದೇವರು ತಮ್ಮ ಪಾದಾರವಿಂದಗಳಲ್ಲಿ ನಮಗೆ ಭಕ್ತಿ ಕೊಡಲಿ ಅಂತ. ಹನುಮಂತ ದೇವರು ತನ್ನ ಉಪಾಸ್ಯ ಮೂರ್ತಿಯಾದ ರಾಮಚಂದ್ರ ದೇವರ ಪಾದಪದ್ಮಗಳಲ್ಲಿ ಭಕ್ತಿಯನ್ನು ಕೊಡಲಿ. ಅಶ್ವತ್ಥಾಮಾಚಾರ್ಯರು ವೇದವ್ಯಾಸದೇವರ ಶಿಷ್ಯರು, ಕೃಪಾಚಾರ್ಯರು ವೇದವ್ಯಾಸದೇವರ ಶಿಷ್ಯರು, ಅವರಿಬ್ಬರು ವೇದವ್ಯಾಸದೇವರ ಪಾದಗಳಲ್ಲಿ ಭಕ್ತಿಯನ್ನು ಕೊಡಲಿ ಅಂತ. ಶ್ರೀ ಹನುಮಾನ್ ದಿಶೇನ್ಮಹ್ಯಂ ಭಕ್ತಿಂ ಶ್ರೀ ರಾಮಪಾದಯೋ ಅಶ್ವತ್ಥಾಮ ದಿಶೇನ್ಮಹ್ಯಂ ಭಕ್ತಿಂ ವೇದೇಶ ಪಾದಯೋ ಕೃಪಾಚಾರ್ಯೋ ದಿಶೇನ್ಮಹ್ಯಂ ಭಕ್ತಿಂ ಜ್ಞಾನೇಶ ಪಾದಯೋ. ಇನ್ನು ವಿಭೀಷಣ, ಅವನು ರಾಮಭಕ್ತನೂ ಹೌದು, ರಂಗಭಕ್ತನೂ ಹೌದು. ಶ್ರೀರಂಗದ ವಿಶೇಷವಾದಂತಹ ಪೂಜೆಯನ್ನು ಮಾಡಿದಂತಹ ಮಹಾನುಭಾವ ವಿಭೀಷಣ. ವಿಭೀಷಣೋ ದಿಶೇನ್ಮಹ್ಯಂ ಭಕ್ತಿಂ ಶ್ರೀರಂಗಪಾದಯೋ. ಇನ್ನು ಬಲಿ ವಾಮನನ ಭಕ್ತ, ಬಲಿರ್ಭಕ್ತಿಂ ದಿಶೇನ್ಮಹ್ಯಂ ಭೂದ ವಾಮನ ಪಾದಯೋ. ಉತ್ತಮವಾದ ಭೂಮಿಯನ್ನು ಕೊಡುವ ವಾಮನ ದೇವರಲ್ಲಿ ನಮಗೆ ಭಕ್ತಿಯನ್ನು ಕೊಡಲಿ. ಭೂಮಿಂತೆ ವಾಮನೋದದ್ಯಾತ್. ಇನ್ನು ಇವರೆಲ್ಲರ ಅನುಗ್ರಹದಿಂದ ಅವರ ಆದರ್ಶವನ್ನು, ಅವರಲ್ಲಿರುವ ಅದು ಅನಂತ ಗುಣಗಳು ಪರಮಾತ್ಮನಲ್ಲಿ ಇದ್ದರೆ ಆ ಪರಮಾತ್ಮನ ಕೃಪೆಯಿಂದ ನಮ್ಮೊಳಗೆ ಕಿಂಚಿತ್ತು ಆ ಪರಮಾತ್ಮನ ಗುಣದ ಸದೃಶವಾದ ಗುಣ ಬರಲಿ ಅಂತ. ಏನದು? ದಮಯೇಯಂ ಬಲಂ ಕ್ಷಾತ್ರಂ ದುಷ್ಟಂ ಶ್ರೀ ಭಾರ್ಗವೋ ಯಥಾ. ಯಾವ ರೀತಿ ವಿಶ್ವಾಮಿತ್ರರ ವಸಿಷ್ಠರ ಕಥೆಯಲ್ಲಿ ಕೇಳ್ತೇವೆ, ವಿಶ್ವಾಮಿತ್ರರನ್ನು ಋಷಿಗಳಾಗುವ ಮೊದಲು ತಮ್ಮ ಕ್ಷಾತ್ರ ಬಲದಿಂದ ವಸಿಷ್ಠರ ಬ್ರಾಹ್ಮ ಬಲವನ್ನು ಅಡಗಿಸಬೇಕು ಅಂತ ಹೊರಟಾಗ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ ಅನ್ನುವ ಪ್ರಸಂಗ ವಿಶ್ವಾಮಿತ್ರರಿಗೆ ಬಂತು. ಆ ಬ್ರಾಹ್ಮ ತೇಜಸ್ಸಿಗೆ, ಬ್ರಾಹ್ಮ ಬಲಕ್ಕೆ ನತಮಸ್ತಕರಾಗುವ ಪ್ರಸಂಗ ಬಂತು. ಅಂತಹ ಅದ್ಭುತವಾದ ತಮ್ಮ ಜಪ ತಪಸ್ಸಿನ ಸಾಮರ್ಥ್ಯವನ್ನು ವಸಿಷ್ಠರು ತೋರಿಸಿದರು ಅಂತ. ಆ ರೀತಿ ನಮ್ಮೆಲ್ಲರ ಜಪ ತಪಸ್ಸು ಅನುಷ್ಠಾನ ಉಪಾಸನೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಚೆನ್ನಾಗಿ ಬೆಳೆದು ಆ ಬ್ರಾಹ್ಮ ವರ್ಚಸ್ಸು ಬ್ರಹ್ಮ ತೇಜಸ್ಸು ಬೆಳೆದು ಅದರಿಂದ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವಂತಹ ಏನಾದರೂ ಹೊರಗಿನ ಶಕ್ತಿ ಇದ್ದರೆ ಅದನ್ನು ದಮನ ಮಾಡುವಂತಹ ಶಕ್ತಿ ಆ ಪರಶುರಾಮ ದೇವರ ಅನುಗ್ರಹದಿಂದ ನಮಗೆ ಬರಲಿ ಅಂತ. ಇನ್ನು ವೇದವ್ಯಾಸ ದೇವರು ಎಲ್ಲರಿಗೆ ಜ್ಞಾನವನ್ನು ಕೊಡುತ್ತಾರೆ. ಅವರು ರಚನೆ ಮಾಡಿದ ಬ್ರಹ್ಮಸೂತ್ರ ಮಹಾಭಾರತ ಭಾಗವತಾದಿಗಳ ಅಧ್ಯಯನ ಮಾಡಿ ನಮಗೆ ತಿಳಿದ 2 ಅಕ್ಷರಗಳನ್ನು ಅವರ ಸೇವಾ ರೂಪದಲ್ಲಿ 4 ಜನರಿಗೆ ಉಪದೇಶ ಮಾಡುವ ಭಾಗ್ಯ ನಮಗೆ ದೇವರು ವೇದವ್ಯಾಸ ದೇವರು ಕರುಣಿಸಲಿ. ಸ್ವಯೋಗ್ಯತಾನುಸಾರೇಣ ಜ್ಞಾನದೋ ವೇದರಾಡ್ಯಥ. ಇನ್ನು ನಿಷ್ಕಾಮ ಭಕ್ತಿಯನ್ನು ಮಾಡಿದವರು ಹನುಮಂತ ದೇವರು. ಸೇವಕತನದ ರುಚಿ ಏನಳೆದೋ ದೇವ ಹನುಮರಾಯ ವೈರಾಗ್ಯವನೆ ಬೇಡಿ ಅಂತ. ಹಾಗೆ ಯಾವ ಅಪೇಕ್ಷೆ ಇಲ್ಲದಂತೆ ನಿಷ್ಕಾಮ ಭಕ್ತಿಯನ್ನು ಹನುಮಂತ ದೇವರಂತೆ ಅವರು ಅನಂತ. ನಮ್ಮದು ಪರಮಾಣುವಿನಷ್ಟಾದರೂ ಭಕ್ತಿ ನಮ್ಮಲ್ಲಿ ಬರಲಿ. ಹನುಮಾನಿವ ಭಕ್ತಸ್ಯಾಂ ನಿಷ್ಕಾಮಂ ರಾಮಸೀತಯೋ. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚರ್ಯದಿಂದ ಜೀವನವನ್ನು ಮಾಡಿದವರು. ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಬ್ರಹ್ಮಚರ್ಯ ಪರಿಪಾಲನೆ ಮಾಡುವ ಶಕ್ತಿಯನ್ನು ಕರುಣಿಸಲಿ. ಬ್ರಹ್ಮಚಾರಿ ಸದಾಹಂ ಸ್ಯಾಂ ಅಶ್ವತ್ಥಾಮೇವ ಸುವ್ರತಃ. ಕೃಪಾಚಾರ್ಯರು ಅವರು ಪಾಂಡವರ ಪಕ್ಷದಲ್ಲಿಯೂ ವಿಶೇಷವಾಗಿ ಸಹಕಾರ ಮಾಡ್ತಾ ಇದ್ದರು. ಇವರಿಗೂ ಬೇಕಾದಷ್ಟು ಮಾರ್ಗದರ್ಶನವನ್ನು ಮಾಡಿದ್ರು, ವಿದ್ಯೆಯನ್ನು ಕೊಟ್ಟಿದ್ದರು ಕೃಪಾಚಾರ್ಯರು. ಈ ಕಡೆಗೆ ಕೌರವರ ಪಕ್ಷದಲ್ಲಿಯೂ ನಿಂತಿದ್ದರು ಯುದ್ಧ ಕಾಲದೊಳಗೆ. ಹಾಗೆ ಒಂದು ಸಿದ್ಧಾಂತದ ನಿರ್ಣಯ ಮಾಡಬೇಕಾದರೆ ಪೂರ್ವ ಪಕ್ಷ ಉತ್ತರ ಪಕ್ಷ ಎರಡನ್ನೂ ಗಟ್ಟಿ ಮಾಡಬೇಕಾಗತ್ತೆ. ಪೂರ್ವ ಪಕ್ಷವನ್ನು ಶ್ರೀಮನ್ಯಾಯ ಸುಧಾದಲ್ಲಿ ಟೀಕಾಕೃತ್ಪಾದರು, ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸರಾಜರು ಪೂರ್ವ ಪಕ್ಷವನ್ನು ಚೆನ್ನಾಗಿ ಮೊದಲು ಅನುವಾದ ಮಾಡಿ ಆಮೇಲೆ ಸಿದ್ಧಾಂತವನ್ನು ಮಾಡ್ತಾರೆ. ಹಾಗಾಗಿ ಪೂರ್ವ ಪಕ್ಷವನ್ನು ಮೊದಲು ದೃಢಪಡಿಸದೇ ಇದ್ದರೆ ಸಿದ್ಧಾಂತಕ್ಕೆ ಮಹತ್ವ ಗೊತ್ತಾಗೋದಿಲ್ಲ. ಕೃಪಾಚಾರ್ಯರಂತೆ ಪೂರ್ವ ಪಕ್ಷವನ್ನು ಚೆನ್ನಾಗಿ ತಿಳಿದು ಅದನ್ನು ಚೆನ್ನಾಗಿ ಮೊದಲಿಗೆ ದೃಢಪಡಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ಸಿದ್ಧಾಂತದಿಂದ ತಿಳಿಯುವಂತೆ ನಮಗೆ ಕೃಪಾಚಾರ್ಯರು ಅನುಗ್ರಹ ಮಾಡಲಿ ಅಂತ. ಸಿದ್ಧಾಂತ ಸ್ಥೈರ್ಯ ಸಿದ್ಧ್ಯರ್ಥಂ ಪಕ್ಷೌ ಪೂರ್ವೋತ್ತರೌ ಕ್ರಮಾತ್ ಪುಷ್ಟಿ ಕುರ್ಯಾಂ. ಮೊದಲು ಪೂರ್ವ ಪಕ್ಷ ಆಮೇಲೆ ಸಿದ್ಧಾಂತ ಪಕ್ಷವನ್ನು ಪುಷ್ಟ ಮಾಡಬೇಕು. ಹೇಗೆ? ಪುಷ್ಟ್ಯಕೃತ
ಕೃಪೋವಾ ಕುರು ಪಾಂಡವಹು. ಕೌರವರಿಗೂ ಪುಷ್ಟಿ ಕೊಟ್ಟರು, ಪಾಂಡವರಿಗೂ ಪುಷ್ಟಿ ಕೊಟ್ಟರಲ್ಲ ಕೃಪಾಚಾರ್ಯರು. ಹಾಗೆ ಪೂರ್ವೋತ್ತರ ಪಕ್ಷಗಳನ್ನು ವಿಮರ್ಶೆ ಮಾಡಿ ಬಲಪಡಿಸಿ ಕೊನೆಗೆ ಸಿದ್ಧಾಂತದ ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಕೃಪಾಚಾರ್ಯರು ಅನುಗ್ರಹಿಸಲಿ ಅಂತ. ವಿಭೀಷಣ ರಾವಣನ ತಮ್ಮ ಆಗಿದ್ದರೂ ರಾಮನ ಪಕ್ಷದಲ್ಲಿ ಗಟ್ಟಿಯಾಗಿ ನಿಂತನಲ್ಲ, ಹಾಗೆ ಕೊನೆವರೆಗೂ ಶ್ರೀರಾಮಚಂದ್ರನ ಪಕ್ಷದಲ್ಲಿ, ಆ ವಿಷ್ಣು ಸರ್ವೋತ್ತಮತ್ವದ ಪಕ್ಷದಲ್ಲಿ ನಿಲ್ಲುವಂತೆ ನಮಗಾಗಬೇಕು. ನಿತ್ಯಂ ಸ್ಯಾಂ ರಾಮ ಪಕ್ಷೇಹಂ ವಿಭೀಷಣ ಇವಾಚಲಃ. ಇನ್ನು ಬಲಿಚಕ್ರವರ್ತಿ ಯಥೇಚ್ಛವಾಗಿ ನಮ್ಮ ಶಕ್ತಿಯನುಸಾರವಾಗಿ ದಾನವನ್ನು ಮಾಡುವಂತಹ ಔದಾರ್ಯ ಬಲಿಯಂತೆ ಬರಲಿ. ದಾತಾ ಬಲಿರಿವಾಹಂ ಸ್ಯಾಂ ಸ್ವಸ್ಯ ಸ್ವೋಪಾರ್ಜಿತಸ್ಯ ಚ. ಬಲಿ ತನ್ನನ್ನೇ ತಾನು ದಾನ ಮಾಡಿದ, ತಾನು ಗಳಿಸಿದ್ದನ್ನೂ ದಾನ ಮಾಡಿದ. ಹಾಗೆ ಗುರುಗಳ ದೇವರ ಸೇವೆಗೆ ನಮ್ಮನ್ನೇ ನಾವು ಅರ್ಪಣೆ ಮಾಡಿಕೊಳ್ಳುವ ಒಂದು ಭಾವನೆಯೂ ನಮ್ಮಲ್ಲಿರಲಿ. ನಿಮಗೇನು ಬೇಕಪ್ಪ, ಡೊನೇಷನ್ ಬೇಕಾ, ತಗೊಂಡು ಹೋಗಿ ಅಂತ ಹೇಳುವವರು ಬಹಳ ಇದ್ದಾರೆ. ಒಳ್ಳೆಯದೇ, ಆದರೆ ಬರೀ ಡೊನೇಷನ್ ಕೊಟ್ಟರೆ ಸಾಲದು. ತಾನು ತನ್ನ ಮೈ ಬಗ್ಗಿಸಿ ಸೇವೆ ಮಾಡಬೇಕು. ಸ್ವಸ್ಯ ಸ್ವೋಪಾರ್ಜಿತಸ್ಯ ಚ. ತನ್ನ ಹಾಗೂ ತಾನು ಗಳಿಸಿದ್ದರ ಎರಡನ್ನೂ ದಾನ ಮಾಡುವ ಪ್ರವೃತ್ತಿ ಬಲಿ ಅಂತ ಬರಬೇಕು. ಬಲಿ ಎಲ್ಲ ಲೋಕಗಳನ್ನೂ ಕೊಟ್ಟ, ಕೊನೆಗೆ ತನ್ನನ್ನೇ ತಾನು ಕೊಟ್ಟ. ಹಾಗೆ ಅಂತೂ ಈ ಎಲ್ಲರೂ ಹೇಗೆ ಚಿರಜೀವಿಗಳೋ ನಾನೂ ಚಿರಜೀವಿ ಆಗಬೇಕು ಅಂದರೆ ಅವರಿಗೆ ಸಮಾನವಾಗಿ ಅಂತ ಅರ್ಥ ಅಲ್ಲ. ದೇವರ ಇಚ್ಛೆ ಇರೋವರೆಗೆ ಯಥೈಚ್ಛಂ ಚಿರಜೀವಿ ಸ್ಯಾಂ ಯಥೈತೆ ಚಿರಜೀವಿನಃ. ಅಲ್ಲ, ಯಥೇಚ್ಛಂ ಆಗಬೇಕಲ್ಲ. ಯಥೈಚ್ಛಂ ಏನಿದು ಪ್ರಯೋಗ? ಇದು ಇಚ್ಛಾಮನತಿಕ್ರಮ್ಯ ಯಥೇಚ್ಛಂ. ಇಚ್ಛಾಮನತಿಕ್ರಮ್ಯ ಅಲ್ಲ, ಏಚ್ಛಾಮನತಿಕ್ರಮ್ಯ. ಏಚ್ಛ ಅಂದ್ರೆ ಏನು? ಅಸ್ಯ ಇಚ್ಛಾ ಏಚ್ಛಾ. ಅಂದರೆ ಪರಮಾತ್ಮ, ಅವನ ಇಚ್ಛೆ ಅದು ಏಚ್ಛೆ. ಏಚ್ಛಾಮನತಿಕ್ರಮ್ಯ ಯಥೈಚ್ಛಂ. ದೇವರಿಗೆ ಏನು ಸಂಕಲ್ಪ ಇದೆ ಅಷ್ಟು ಆಯುಷ್ಯ ಇರಲಿ, ಆದರೆ ಇದ್ದ ಆಯುಷ್ಯ ಸಾರ್ಥಕವಾಗಲಿ. ಯಥೈಚ್ಛಂ ಚಿರಜೀವಿ ಸ್ಯಾಂ ಯಥೈತೆ ಚಿರಜೀವಿನಃ ಇತಿ ಸಂಪ್ರಾರ್ಥ್ಯಯಃ ಕುರ್ಯಾತ್ ಅಭ್ಯಂಗಂ ತದ್ಭವೇದ್ ಬಲಿ. ಈ ರೀತಿ ಯಾರು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಭ್ಯಂಗವನ್ನು ಮಾಡುತ್ತಾರೋ ಆ ಅಭ್ಯಂಗ ಇದು ಬಲಿಯಾಗತ್ತೆ, ಬಲಿಷ್ಠವಾಗತ್ತೆ. ಬಲಿಯ ಸ್ಮರಣೆ ಮಾಡಿ ಅಭ್ಯಂಗ ಮಾಡಿದರೆ ಅಭ್ಯಂಗವೂ ಬಲಿಯಾಗತ್ತೆ, ಬಲಿಷ್ಠವಾಗತ್ತೆ. ಇತ್ಯಾಶಯಂ ಪುರಾಣಸ್ಯ ಸತ್ಯಾತ್ಮ ಮನ್ಯತೆ ಯತಿಃ. ಈ ರೀತಿ ಅನುಸಂಧಾನವನ್ನು ಮಾಡುತ್ತಾ ಅಭ್ಯಂಗವನ್ನು ಮಾಡಿಕೊಳ್ಳಬೇಕು. ಅದನ್ನು ಕೇವಲ ಯುಗಾದಿಗೆ ಅಂತ ಸೀಮಿತ ಅಲ್ಲ, ಆಗಾಗ ಅಭ್ಯಂಗ ಮಾಡಿಕೊಳ್ತಾ ಇರುವಾಗ ಆಗಿರಬಹುದು, ಜನ್ಮದಿನದಲ್ಲಿ ಆಗಿರಬಹುದು, ದೀಪಾವಳಿಯ ಪ್ರಸಂಗದಲ್ಲಿ ಆಗಿರಬಹುದು. ಈ ಅನುಸಂಧಾನವನ್ನು ಎಲ್ಲ ಭಗವದ್ಭಕ್ತರು ವಿಶೇಷವಾಗಿ ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು. ಈ ವರ್ಷ ಸೂರ್ಯನ ಆಧಿಪತ್ಯದ ಫಲವಾಗಿ ಅನೇಕ ಸಮಸ್ಯೆಗಳಿವೆ ಅನ್ನುವ ರೀತಿಯಲ್ಲಿ ನಾವು ನೋಡ್ತೇವೆ ಪಂಚಾಂಗ ಫಲದಲ್ಲಿ. ಅದೆಲ್ಲದಕ್ಕೂ ಪರಿಹಾರವಾಗಿ ನಾವು ದೇವರಿಗೆ ಶರಣು ಹೋಗಬೇಕು. ಸೂರ್ಯಾಂತರ್ಗತನಾದಂತಹ ನಾರಾಯಣ ನಾವು ಮಾಡಿದ ಪಾಪಗಳಿಗೆಲ್ಲ ಕ್ಷಮೆ ಮಾಡಿ ಇಡೀ ದೇಶಕ್ಕೆ ಸುಭಿಕ್ಷೆಯನ್ನು ಕೊಡಲಿ, ಎಲ್ಲರಿಗೂ ಮಂಗಲ ಆಗಲಿ, ಎಲ್ಲ ರೀತಿಯ ಅಭಿವೃದ್ಧಿ ಆಗಲಿ, ಎಲ್ಲರೂ ಸಂತೋಷದಿಂದ ಆನಂದದಿಂದ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಸೌಹಾರ್ದದಿಂದ ಧರ್ಮದಲ್ಲಿ ಆಸಕ್ತರಾಗಿ ಅಧರ್ಮವನ್ನು ಪರಿತ್ಯಾಗ ಮಾಡಿ ಪರೋಪಕಾರ ನಿರತರಾಗಿ ಇರುವಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರಿಗೂ ಮಂಗಲವಾಗಲಿ, ಶುಭವಾಗಲಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.